ಗಂಗಮ್ಮ ದೇವಸ್ಥಾನದ ಪ್ರಸಾದ ಸೇವಿಸಿ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಟಿವಿ9ಗೆ ದೇವಸ್ಥಾನದ ಅರ್ಚಕ ಸುರೇಶ್ ಬಾಬು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಪೊಲೀಸರು ಕರೆದು ಸುದೀರ್ಘವಾಗಿ ವಿಚಾರಣೆ ಮಾಡಿದ್ದಾರೆ. ನಾವು ಪೂಜಾ ಕೈಂಕರ್ಯಗಳಲ್ಲಿ ನಿರತವಾಗಿದ್ವಿ. ಪ್ರಸಾದ ವಿತರಿಸ್ತಾ ಇರೋದು ನಮ್ಮ ಗಮನಕ್ಕೆ ಬಂದಿರಲಿಲ್ಲ. ಯಾವಾಗಲೂ ಭಕ್ತರೇ ಬಂದು ಪ್ರಸಾದವನ್ನು ವಿತರಣೆ ಮಾಡ್ತಾರೆ. ದೇಗುಲದಲ್ಲಿ ಎಂದಿಗೂ ಈ ರೀತಿಯ ಪ್ರಕರಣ ಆಗಿರಲಿಲ್ಲ. ಕೆಲವರು ವಿತರಣೆ ಮಾಡಿದ ಪ್ರಸಾದವನ್ನು ಭಕ್ತರು ಸೇವಿಸಿದ್ದಾರೆ. ಲಕ್ಷ್ಮೀ ಪ್ರಸಾದವನ್ನು ತಯಾರಿಸಿದ್ದು ಅಮರಾವತಿ ಅದನ್ನು ಹಂಚಿದ್ದಾರೆ. ದೇಗುಲದಲ್ಲಿ ಇಂತಹ ಘಟನೆಯಾಗಿದ್ದು ಬೇಸರ ಉಂಟು ಮಾಡಿದೆ ಅಂತ ಟಿವಿ9ಗೆ ದೇವಸ್ಥಾನದ ಅರ್ಚಕ ಸುರೇಶ್ ಬಾಬು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅರ್ಚಕರ ಜೊತೆ ನಮ್ಮ ಪ್ರತಿನಿಧಿ ಭೀಮಪ್ಪ ಪಾಟೀಲ್ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ನೋಡ್ಕೊಂಬರೋಣ ಬನ್ನಿ. ಚಿಂತಾಮಣಿಯ ಗಂಗಮ್ಮ ಗುಡಿ ಪ್ರಸಾದ ಸೇವಿಸಿ ಇಬ್ಬರು ಮಹಿಳೆಯರು ಮೃತಪಟ್ಟು ಹಲವರು ಅಸ್ವಸ್ಥರಾದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ವತಃ ಈಗ ನಮ್ಮ ಜೊತೆ ಮಾತನಾಡೋದಕ್ಕೆ ದೇವಸ್ಥಾನದ ಅರ್ಚಕರಾದ ಸುರೇಶ್ ಬಾಬು ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಸ್ವತಃ ಅವರೇ ಏನು ಹೇಳ್ತಾರೆ ಕೇಳೋಣ. ಹೇಳಿ, ಅವತ್ತು ಏನಾಯ್ತು ಆ್ಯಕ್ಚುಲಿ? ಸರ್, ಪ್ರತಿ ಶುಕ್ರವಾರ ದೇವಸ್ಥಾನದಲ್ಲಿ ಸಾವಿರಾರು ಜನ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ನೂರಾರು ಜನ ಪ್ರಸಾದಗಳು ಹಂಚ್ತಾ ಇರ್ತಾರೆ. ದೇವಸ್ಥಾನದ ಕಡೆಯಿಂದ ಟ್ರಸ್ಟ್ ಕಡೆಯಿಂದ ಪ್ರಸಾದಗಳು ಹಂಚಿಲ್ಲ. ಮಾಮೂಲಿ ಭಕ್ತಾದಿಗಳು ಬಂದು ಪೂಜೆ ಮಾಡಿಸ್ಕೊಂತಾರೆ, ಸಂಜೆ ಬಂದು ಪ್ರಸಾದ ಆಚೆಗಳು ಹಂಚ್ಕೊಂಡು ಹೋಗ್ತಾರೆ. ಅದು ಹೆಂಗೋ ಮಿಕ್ಸ್ ಆಗಿ ಇದಾಗಿದೆ. ಅದರಿಂದ ಇಬ್ಬರು ಸತ್ತಿದ್ದಾರೆ ಅನ್ನೋದು ಗೊತ್ತಾಯ್ತು, ಮಾಹಿತಿ ಸಿಕ್ಕಿದೆ. ನಮ್ಮನ್ನು ಇಲಾಖೆಯವರು ಕರೆದಿದ್ದಾರೆ, ವಿಚಾರಣೆ ಮಾಡಿದ್ದಾರೆ. ನಮಗೂ ತೊಂದರೆ ಕೊಟ್ಟಿಲ್ಲ. ಇಲಾಖೆಯವರು ಸಹಕರಿಸಿ ಅವ್ರು ನಮ್ಗೆ ಸಹಕರಿಸಿದ್ದಾರೆ. ಯಾವ ತೊಂದರೆ ಕೊಟ್ಟಿಲ್ಲ ನಮಗವರು. ನಮ್ಮನ್ನು ಕಳಿಸ್ಕೊಟ್ಟಿದ್ದಾರೆ, ಏನಿಲ್ಲ ಅಂದ್ಬಿಟ್ಟು ಸಿಕ್ಕಿದ್ದಾರೆ. ಅವರು ವಿಚಾರಣೆ ಮಾಡ್ತಾ ಇದ್ದಾರೆ. ನಮ್ಮ ದೇವಸ್ಥಾನದ ಕಡೆಯಿಂದ, ಟ್ರಸ್ಟ್ ಕಡೆಯಿಂದ, ಅರ್ಚಕರ ಕಡೆಯಿಂದ ಪ್ರಸಾದ ಕೊಟ್ಟಿಲ್ಲ ಅನ್ನೋದು ಸಾಬೀತಾಗಿದೆ. ಅದೆಲ್ಲ ಟಿವಿನಲ್ಲಿ ಹೇಳಿದ್ದಾರೆ. ದೇವಸ್ಥಾನ ಕಡೆ ಅರ್ಚಕರಿಂದ ಯಾವುದೂ ತಪ್ಪಿಲ್ಲ ಅನ್ನೋದು ಗೊತ್ತಾಗಿದೆ. ಇವಾಗ ಸಿಕ್ಕಿರೋರನ್ನ ಮಾಹಿತಿ ನೀಡಿ ವಿಚಾರಣೆ ಮಾಡಿ ಮಾಹಿತಿ ಗೊತ್ತಾದರೆ ಈಗ ದುಃಖ ತಪ್ಪಿಸೋರಿಗೆಲ್ಲ ಸ್ವಲ್ಪ ಶ್ರದ್ಧಾಂಜಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮ್ಮ ದೇವಸ್ಥಾನ ಹತ್ರ ಬಂದು ಸಾರ್ವಜನಿಕರು ಭಕ್ತರು ಪ್ರಸಾದ ವಿತರಣೆ ಮಾಡ್ಬೇಕಾದ್ರೆ ನಿಮ್ಮ ಗಮನಕ್ಕೆ ತರೋದಿಲ್ವಾ? ಅಥವಾ ಈ ರೀತಿ ಒಂದು ಪ್ರಸಾದ ವಿತರಣೆ ಮಾಡುವಾಗ ನಿಮ್ಮ ಅನುಮತಿ ಏನು ಕೇಳಿರಲಿಲ್ವಾ? ಸರ್, ಮಾಮೂಲಿಯಾಗಿ ಇವಾಗ 10 kg 20 kg ಪ್ರಸಾದ ತಗೊಂಡು ನಾವು ಒಳಗಡೆ ಬಂದು ನೈವೇದ್ಯ ಮಾಡ್ಕೊಂಡು ಹೋಗ್ತಾರೆ. ಕೆಲವರು 2 kg 3 kg ತೊಗೊಂಡ್ಬರ್ತಾರೆ, ಬಟ್ಟಲು ತೊಗೊಂಡ್ಬರ್ತಾರೆ. ಅವ್ರ ಆಚೆ ಅವ್ರು ಹಂಚ್ಕೊಂಡು ಹೋಗ್ತಾರೆ. ನಮ್ಮ ಪರಿಸ್ಥಿತಿ ಇರಲ್ಲ. ಪೂಜೆ ಮಾಡ್ಕೊತಾರೆ, ಅವ್ರ ಆಚೆ ಪ್ರಸಾದ ಹಂಚ್ಕೊಂಡು ಅವ್ರು ಹೋಗ್ತಾರೆ ಅಷ್ಟೇ. ನಮ್ಮ ಹತ್ರ ಬಂದು ಅನುಮತಿ ಏನು ತೊಗೊಳೋದಿಲ್ಲ ಅವರು. ಈಗ ಅವತ್ತು ಶುಕ್ರವಾರ ದಿವಸ ಒಟ್ಟು ಅವರು ಲಕ್ಷ್ಮಿಯವರು ಕೊಟ್ಟಂತ ಪ್ರಸಾದವನ್ನ ಎಷ್ಟು ಜನ ತಿಂದಿದ್ರು ಮತ್ತೆ ಅದಕ್ಕೆ ಎಷ್ಟು ಜನಕ್ಕೆ ತೊಂದರೆ ಆಗಿದೆ? ಸರ್, 7:30 ಸುಮಾರು ಅಂತ ಟೈಮಿಂಗ್ ಹೇಳಿದ್ದಾರೆ. ಆ ಟೈಮಲ್ಲಿ 200 ಜನ ದೇವಸ್ಥಾನದಲ್ಲಿ ಇರ್ತಾರೆ ನನ್ನ ಅಂದಾಜು. ಯಾಕಂದರೆ ಹಗಲೆಲ್ಲ ಜನ ಬರ್ತಾ ಹೋಗ್ತಾ ಇರ್ತಾರೆ. 200-220 ಜನ ದೇವಸ್ಥಾನದಲ್ಲಿ ಇರ್ತಾರೆ. ಆ ಟೈಮಲ್ಲಿ 8 ಜನ ಮಾತ್ರ, ಒಂದು ಕುಟುಂಬಕ್ಕೆ ಮಾತ್ರ ಆಗಿದೆ ಅನ್ನೋದು ಸಾಬೀತಾಗಿದೆ. ಅದು ಯಾರು ಏನು ಅಂತ ಇಬ್ಬರು ತೀರೋಗಿದ್ದಾರೆ ಅಂತ ಗೊತ್ತಾಗಿದೆ. ಅದು ನಮಗೂ ಸ್ವಲ್ಪ ಬೇಜಾರಾಗುತ್ತೆ. ನಮ್ಮ ದೇವಸ್ಥಾನಕ್ಕೆ ಬಂದಾಗಿದೆ, ನಮಗೂ ಒಂಥರ ಬೇಜಾರಾಗುತ್ತೆ. ಅದು ಬಿಟ್ಟರೆ ಅಂಥವ್ರನ್ನ ಇಲಾಖೆಯವ್ರು ನೋಡಿ ಏನೋ ವಿಚಾರಣೆ ಮಾಡಿ ಎಲ್ಲ ಇದು ಮಾಡಿದ್ರೆ ನ್ಯಾಯ ಕೊಡಿಸ್ಬೇಕು ಅಂತ ಕೇಳ್ಕೊತೀನಿ ಸರ್. ಇದು ಒಂದು ಚಿಂತಾಮಣಿಯ ಒಂದು ಗಂಗಮ್ಮ ಗುಡಿ ದೇವಸ್ಥಾನದಲ್ಲಿ ನಡೆದಂಥ ಒಂದು ಪ್ರಸಾದದ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಸ್ವತಃ ಸುರೇಶ್ ಬಾಬು ಅವರು ಇದೇ ಪ್ರಥಮ ಬಾರಿಗೆ ಒಂದು ಟಿವಿ9ಗೆ ಒಂದು ತಮ್ಮ ಸ್ಪಷ್ಟನೆ ನೀಡಿರುವಂಥದ್ದು. ಕ್ಯಾಮರಾಮನ್ ಸುಧಾಕರ್ ಜೊತೆ ಭೀಮಪ್ಪ ಪಾಟೀಲ್, ಟಿವಿ9 ಚಿಂತಾಮಣಿ.